ಪ್ರೀತಿಯ ವೃಶ್ಚಿಕ ರಾಶಿಯವರೇ ನಮಸ್ಕಾರ. ಇಂದು ನಾವು ನಿಮಗೆ ಹೇಳಲು ಹೊರಟಿರುವ ವಿಷಯ ಸಾಮಾನ್ಯ ಅಲ್ಲ. ಇದು ಅತ್ಯಂತ ರಹಸ್ಯಭರಿತ ಮತ್ತು ಅಚ್ಚರಿಯ ಸತ್ಯ. ವೃಶ್ಚಿಕ ರಾಶಿಯವರ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಆಗಮಿಸುತ್ತವೆ ಎಂಬುವುದು ನಿಮಗೆ ತಿಳಿದಿದೆಯೇ? ಅವರ ಅಸ್ತಿತ್ವ ಮಾತ್ರದಿಂದಲೇ ನಿಮ್ಮ ಭಾಗ್ಯ ಕ್ಷಣ ಮಾತ್ರದಲ್ಲಿ ತಿರುವು ಪಡೆಯಬಲ್ಲದು. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆ ಶನಿ ದೇವರ ಕೆಟ್ಟ ದೃಷ್ಟಿ ಬೀಳಬಾರದು ಎಂದು ನೀವು ಬಯಸಿದರೆ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ಶನಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ಅವರು ಕೃಪೆ ತೋರಿದರೆ ನಿಮ್ಮ ಜೀವನ ಅಧಿಕಾರ, ಗೌರವ ಮತ್ತು ವೈಭವದಿಂದ ತುಂಬುತ್ತದೆ. ಆದರೆ ಅವರ ಅಸಮಾಧಾನ ಜೀವನದಲ್ಲಿ ಭಾರೀ ಕುಸಿತವನ್ನು ಕೂಡ ತರಬಲ್ಲದು. ಈ ಸತ್ಯವನ್ನು ಕೇಳಿದರೆ ನಿಜಕ್ಕೂ ಮನಸ್ಸು ತಲ್ಲಣಗೊಳ್ಳುತ್ತದೆ. ಈ ದಿವ್ಯ ಶಕ್ತಿಗಳು ಯಾರು? ಅವರು ಯಾವ ಸಮಯದಲ್ಲಿ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಾರೆ ಮತ್ತು ಏಕೆ ವೃಶ್ಚಿಕ ರಾಶಿಯವರ ಮೇಲೆ ಮಾತ್ರ ಅವರಿಗೆ ವಿಶೇಷವಾದ ಕೃಪೆ ಇರುತ್ತದೆ ಎಂಬ ಪ್ರಶ್ನೆ ಸಹಜ. ವಾಸ್ತವದಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈ ಶಕ್ತಿಗಳ ಪಾತ್ರ ಅತಿ ಆಳವಾದದ್ದು. ನೀವು ಎದುರಿಸಿದ ಅನೇಕ ಅಪಾಯಗಳು, ಅನಿರೀಕ್ಷಿತ ಸಂಕಷ್ಟಗಳು, ಭಯಾನಕ ಸಂದರ್ಭಗಳಿಂದ ನೀವು ಪಾರಾದರೆ ಅದರ ಹಿಂದೆ ಕಾಣದ ರಕ್ಷಣಾ ಶಕ್ತಿ ಕೆಲಸ ಮಾಡಿದೆ. ನೀವು ಅದನ್ನು ಅದೃಷ್ಟವೆಂದು ಅಂದುಕೊಂಡಿರಬಹುದು, ಆದರೆ ವೃಶ್ಚಿಕ ರಾಶಿಯವರ ಮೇಲೆ ದೈವಿಕ ರಕ್ಷಣೆ ಸದಾ ಸಕ್ರಿಯವಾಗಿರುತ್ತದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಶಕ್ತಿ, ಬುದ್ಧಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತ ಸಾಕಷ್ಟು ಜನರಿದ್ದಾರೆ. ನಿಮ್ಮ ಏರಿಕೆ, ನಿಮ್ಮ ಆತ್ಮವಿಶ್ವಾಸ ಅವರಿಗೆ ಸಹಿಸದ ನೋವಿನಂತೆ ಕಾಣುತ್ತದೆ. ಆ ಅಸೂಯೆಯಿಂದಲೇ ಕೆಲವರು ನಿಮ್ಮ ವಿರುದ್ಧ ತಂತ್ರಮಂತ್ರ, ನಕಾರಾತ್ಮಕ ಶಕ್ತಿಗಳು ಹಾಗೂ ಗುಪ್ತ ಪ್ರಯೋಗಗಳನ್ನು ಮಾಡಿರುವ ಸಾಧ್ಯತೆ ಇದೆ. ಕೆಲ ಸಂದರ್ಭಗಳಲ್ಲಿ ನಿಮ್ಮ ಮಾನಸಿಕ ಶಾಂತಿಗೂ ಅಪಾಯ ಉಂಟಾದ ಅನುಭವ ನಿಮಗಿರಬಹುದು. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದ ಇರುತ್ತದೆಯೋ ಅವರಿಗೆ ಗಂಭೀರವಾದ ಹಾನಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ವೃಶ್ಚಿಕ ರಾಶಿಯವರೇ, ಮುಂದೆ ಬರುತ್ತಿರುವ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕವಾಗಿವೆ. ಈ ಸಮಯದಲ್ಲಿ ನೀವು ಊಹೆ ಮಾಡಿರದಂತಹ ದೊಡ್ಡ ಬದಲಾವಣೆ ಸಂಭವಿಸುವ ಸಾಧ್ಯತೆ ಇದೆ. ಹಣ, ಅವಕಾಶ, ಅಧಿಕಾರ ಮತ್ತು ಸಂತೋಷ ನಿಮ್ಮ ಕಡೆಗೆ ಹರಿದು ಬರುವ ಸೂಚನೆಗಳು ಸ್ಪಷ್ಟವಾಗಿವೆ. ಆದರೆ ಎಚ್ಚರಿಕೆ ಬಹಳ ಅಗತ್ಯ. ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಮತ್ತೆ ಚಟುವಟಿಕೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಶಾಂತ ಮನಸ್ಸಿನಿಂದ ಮತ್ತು ವಿವೇಕದಿಂದ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದ ಅತಿ ದೊಡ್ಡ ಶತ್ರು ಹೊರಗಿನವರು ಯಾರೂ ಅಲ್ಲ, ನಿಮ್ಮ ಅತ್ಯಂತ ಹತ್ತಿರದಲ್ಲೇ ಇರುವ ವ್ಯಕ್ತಿಯೇ ಆಗಿರಬಹುದು. ಸದಾ ನಿಮ್ಮನ್ನು ಬೆಂಬಲಿಸುವಂತೆ ಮಾತನಾಡುವ, ನಿಮ್ಮ ಹಿತಚಿಂತಕನಂತೆ ಕಾಣಿಸುವ ವ್ಯಕ್ತಿಯೇ ಒಳಗೊಳಗೆ ನಿಮ್ಮ ಶಕ್ತಿಯನ್ನು ಹೀರಿಕೊಂಡಿರಬಹುದು. ಕಳೆದ ಕೆಲವು ವರ್ಷಗಳಿಂದ ಅವನು ನಿಮ್ಮ ವಿರುದ್ಧ ಗುಪ್ತ ಸಂಚುಗಳನ್ನು ರೂಪಿಸುತ್ತಿದ್ದಾನೆ. ಆದರೆ ಈಗ ಅವನ ಸಮಯ ಮುಗಿಯುತ್ತಿದೆ, ಏಕೆಂದರೆ ಆ ದಿವ್ಯ ಶಕ್ತಿಗಳ ದೃಷ್ಟಿ ಈಗ ಅವನ ಮೇಲೆ ಬಿದ್ದಿದೆ. ಸತ್ಯ ಬಹಿರಂಗವಾಗುವ ಕಾಲ ಸಮೀಪಿಸಿದೆ. ವೃಶ್ಚಿಕ ರಾಶಿಯವರೇ, ಈಗ ಆ ಮಹಾರಹಸ್ಯವನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ಆಂಜನೇಯ ಸ್ವಾಮಿ ಮತ್ತು ಶನಿದೇವರು. ಕಳೆದ ಕೆಲವು ವರ್ಷಗಳಿಂದ ಶನಿದೇವರು ನಿಮ್ಮನ್ನು ಕಾಣದ ಕವಚದಂತೆ ಸುತ್ತುವರೆದು ರಕ್ಷಣೆ ನೀಡುತ್ತಿವೆ. ನಿಮ್ಮತ್ತ ಬರುತ್ತಿದ್ದ ಪ್ರತಿಯೊಂದು ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಪ್ರಯೋಗ, ದುಷ್ಟ ದೃಷ್ಟಿಯನ್ನು ಅವರು ನಿಮ್ಮ ಬಳಿ ತಲುಪುವ ಮುನ್ನವೇ ನಾಶಪಡಿಸಿದ್ದಾರೆ. ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷಗಳು ಮತ್ತು ಅಪ್ರತೀಕ್ಷಿತ ಶುಭ ಫಲಗಳನ್ನು ನೀಡಲು ಅವರು ಸಿದ್ಧರಾಗಿದ್ದಾರೆ.
ವೃಶ್ಚಿಕ ರಾಶಿಯವರೇ, ಶನಿದೇವನ ಕೃಪೆ ಸದಾ ನಿಮ್ಮ ಮೇಲೆ ಇರಬೇಕು ಎಂದರೆ ನೀವು ಈ 2 ವಿಷಯಗಳಲ್ಲಿ ಅತ್ಯಂತ ಎಚ್ಚರಿಕೆ ವಹಿಸಬೇಕು. ಮೊದಲನೆಯದು, ಯಾವುದೇ ಸಂದರ್ಭದಲ್ಲೂ ನಾಯಿಗಳಿಗೆ ಅಥವಾ ಯಾವುದೇ ಪ್ರಾಣಿಗಳಿಗೆ ಹಾನಿ ಮಾಡಬಾರದು. ಸಾಧ್ಯವಾದಷ್ಟು ಸುರಕ್ಷಿತವಾಗಿ ಅದನ್ನು ದೂರ ಇಡುವ ಪ್ರಯತ್ನ ಮಾತ್ರ ಮಾಡಬೇಕು. 2, ಪ್ರತಿ ತಿಂಗಳು ಅಮಾವಾಸ್ಯೆಯ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಬೇಕು. ಜೊತೆಗೆ ಶನಿ, ಬುಧ ಮತ್ತು ಶುಕ್ರ ಗ್ರಹಗಳ ಸಂಯೋಗದಿಂದ ನಿಮ್ಮ ಜೀವನದಲ್ಲಿ ಮಹತ್ವದ ಪರಿವರ್ತನೆಗಳು ಆರಂಭವಾಗುತ್ತಿವೆ. ಹಸಿರು ದಾನ, ಸ್ವಚ್ಛತೆ, ಸೌಮ್ಯ ವೇಷಭೂಷಣ ಈ ಎಲ್ಲವೂ ನಿಮ್ಮ ಆಕರ್ಷಣೆ ಮತ್ತು ಭಾಗ್ಯವನ್ನು ಮತ್ತಷ್ಟು ಪ್ರಕಾಶಮಾನಗೊಳಿಸಲಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.